ನಾನು ಇದುವರೆಗೂ ಕುಕ್ಕಿಂಗ್ ವಿಡಿಯೋಸ್ ಅಂದ್ಬಿಟ್ರೆ ಈ ಥರ ಲಾಗ್ ಯಾವತ್ತೂ ಮಾಡಿ ಹಾಕಿರಲಿಲ್ಲ. ಈ ಲಾಗ್ ಮಾಡೋದಕ್ಕೂ ಒಂದು ಕಾರಣ ಇದೆ. ನೆನ್ನೆ ಒಂದು ಮ್ಯಾಂಗೋನ ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ ನಾನು. ಅದಕ್ಕೆ ನಮ್ಮಣ್ಣ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ ಹಾಕಕ್ಕೆ ಬರಲ್ಲ ನಿನಗೆ, ಬರೀ ಅಡುಗೆ ಮಾವಿನಕಾಯಿ ಅದು ಇದು ಹಾಕ್ತಿರ್ತೀಯ ಅಂತ ಹೇಳ್ದ. ಅದಕ್ಕಂತಾನೆ ನಾನು ಇವತ್ತು ಲಾಗ್ ಮಾಡ್ತಾ ಇದ್ದೀನಿ. ಮುಂಚೆ ತುಂಬಾನೇ ಹೇರ್ ಫಾಲ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಾನು ಮನೇಲೆ ಎಣ್ಣೆನ ಕಾಯಿಸಿಟ್ಕೋತೀನಿ. ಅದು ಹೇಗೆ ತಯಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಬೇಕು ಅನ್ನಂಗಿದೆ, ನೀವು ಒಂದ್ಸಲ ಓಪನ್ ಮಾಡಿ ನೋಡ್ಕೊಳ್ಳಿ. ನನಗೆ ಈ ವೀಕ್ ನೈಟ್ ಶಿಫ್ಟ್ ಇರೋದ್ರಿಂದ ನಾನು ಸಾಕಾಗಿರ್ತೀನಿ ಅಂತ ನಮ್ಮ ಅಪ್ಪನೇ ಅಡುಗೆ ಮಾಡಿ ಇಷ್ಟೆಲ್ಲ ಪಾತ್ರೆ ಗಲೀಜ್ ಮಾಡಿಕ್ಕಿತ್ತು. ನಾನು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಕ್ಕದ ಮನೆಯವರು ಆಲೋವೆರಾನ ಜಾಸ್ತಿ ಬೆಳೆದಿದ್ರಲ್ಲ ಅಂತ ನಾನು ಒಂದು ಕೇಳಿದ್ರೆ ಆಂಟಿ 3 ಕೊಟ್ಬಿಟ್ರು. ನಮ್ಮ ಓನರ್ ಅವ್ರದೇ ಪಕ್ಕದ ಸೈಡ್ ಖಾಲಿ ಆಯ್ತಲ್ಲ, ಅದನ್ನ ವೇಸ್ಟ್ ಮಾಡಬಾರ್ದು ಅಂತ ನಮ್ಮ ಓನರ್ ಅಜ್ಜಿ ತಾತ ಇಬ್ರು ಸೇರಿಬಿಟ್ಟು ಏನಾರ ಬಿತ್ತನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಅಡ್ಡ ಕಟ್ತಿದ್ದಾರೆ, ಒಳಗಡೆ ಯಾರು ಹೋಗಬಾರ್ದು ಅಂತ. ನಾನು ಅಲ್ಲಿಂದನೇ ಒಂದು ಬಕೆಟ್ ಮಣ್ಣ ಸಹ ಇಸ್ಕೊಂಡೆ ಅಜ್ಜಿ ಹತ್ರ ಆಲೋವೆರಾ ನೆಡೋದಕ್ಕೆ ಅಂತ ಹೇಳ್ಬಿಟ್ಟು. ಅವ್ರು 3 ಕೊಟ್ಟಿದ್ರಲ್ಲಿ ನಾನು ಒಂದೇ ಒಂದು ಸಿಂಗಲ್ ನೆಡ್ತಾ ಇದ್ದೀನಿ. ಒಂದೇ ಒಂದು ನೆಟ್ರೆ ಅದು ವಿಶಾಲವಾಗಿ ತುಂಬ ಚೆನ್ನಾಗಿ ಅಳ್ಕೊಳ್ಳುತ್ತಲ್ಲ ಅಂತ ಹೇಳ್ಬಿಟ್ಟು ಬಕೆಟಲ್ಲಿ ಒಂದೇ ಒಂದನ್ನು ಹಾಕ್ತಾ ಇದ್ದೀನಿ ನಾನು. ಇದನ್ನ ನೆಡದಂಗೆ ನೆಟ್ಬಿಟ್ಟೆ. ಇವಾಗ ಒಂದು ಕೈಯಲ್ಲಿ ವಿಡಿಯೋ ಮಾಡ್ಕೊಂಡು ಇನ್ನೊಂದು ಕೈಯಲ್ಲಿ ಹ್ಯಾಂಗ್ ಮಾಡ್ಕೊಂಡು ಎತ್ಕೊಂಡು ಹೋಗೋಕ್ಕಾಗ್ದಲೆ, ನನ್ನ ಕಷ್ಟ ಯಾರಿಗೆ ಹೇಳಬೇಕೋ ಗೊತ್ತಾಗ್ದಲೆ ಹಂಗೋ ಹಿಂಗೋ ಮನೆ ಹತ್ರ ಎತ್ಕೊಂಡ್ ಬಂದ್ಬಿಟ್ಟೆ. ಮನೆ ಹತ್ರ ಗಲೀಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಬಕೆಟಿಗೆಲ್ಲ ಅಲ್ಲೇ ಮಣ್ಣು ಹಾಕೊಂಡ್ಬಿಟ್ಟು ಮನೆ ಹತ್ರ ತಗೊಬಂದು ಅಚ್ಚುಕಟ್ಟಾಗಿ ಇವಾಗ ನೀರು ಹಾಕ್ತಾ ಇದ್ದೀನಿ. ಈ ಬ್ರೇಸ್ಲೈಟ್ನ ನೆನೆ ನನ್ನ ಫ್ರೆಂಡ್ ತುಂಬ ಲವ್ವಿಂದ ಸ್ಟೆಪ್ಲರ್ ಪಿನ್ನಿಂದ ಒಂದಿಂದ ಒಂದು ಜಾಯಿಂಟ್ ಮಾಡಿಬಿಟ್ಟು ಗಿಫ್ಟ್ ಮಾಡಿದ್ದಾಳೆ. ಅದು ಕಿತ್ತಾಗಬಾರ್ದು ಅಂತ ನಾನು ಅದನ್ನ ತೆಗಿಯಕ್ಕೆ ಹೋಗ್ತಾ ಇಲ್ಲ. ಇವಾಗ ನೈಟ್ ಶಿಫ್ಟ್ ಎಲ್ಲ ಮಾಡಿ ಮುಖ ಎಲ್ಲ ಊದ್ಕೊಂಡಿದ್ದೆ, ಮೊದಲು ರೆಸ್ಟ್ ಮಾಡು ಅಂತ ಅಮ್ಮ ಬೈತಾ ಇದ್ದಾರೆ. ಓಕೆ ಬಾಯ್.